ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವುದಕ್ಕೂ ಮುನ್ನ ಮತ್ತೆ ಬೌರಿಂಗ್ ಆಸ್ಪತ್ರೆಗೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರನ್ನ ಕರ್ಕೊಂಡು ಬರಲಾಗಿದೆ. ಸದ್ಯ ಬೌರಿಂಗ್ ಆಸ್ಪತ್ರೆಯಲ್ಲಿ ಎಚ್.ಡಿ. ರೇವಣ್ಣ ಅವರ ಆರೋಗ್ಯ ತಪಾಸಣೆ ನಡೀತಾ ಇದೆ. ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಬೌರಿಂಗ್ ಆಸ್ಪತ್ರೆಯ ಒಳಭಾಗದ ದೃಶ್ಯ. ಬೌರಿಂಗ್ ಆಸ್ಪತ್ರೆಯ ಒಳಗೆ ಮತ್ತೊಮ್ಮೆ ಎಚ್.ಡಿ. ರೇವಣ್ಣ ಅವರ ಆರೋಗ್ಯ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಅವರು ಒಳಗಡೆ ಎಂಟರ್ ಆಗ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. SIT ಅಧಿಕಾರಿಗಳು ಜೊತೆಗಿದ್ದಾರೆ. ನಿನ್ನೆ ಕೂಡ ಇದೇ ಬೌರಿಂಗ್ ಆಸ್ಪತ್ರೆಯಲ್ಲಿ 1 ಗಂಟೆ 50 ನಿಮಿಷಗಳ ಕಾಲ ವಿವಿಧ ರೀತಿಯ ಆರೋಗ್ಯ ತಪಾಸಣೆಯನ್ನ ಎಚ್.ಡಿ. ರೇವಣ್ಣ ಅವರಿಗೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ECG ಯನ್ನ ಕೂಡ ಮಾಡಿರ್ತಾರೆ. ರಕ್ತದೊತ್ತಡ ಜಾಸ್ತಿ ಇದ್ದಂತಹ ಕಾರಣಕ್ಕಾಗಿ ಆ ರಿಪೋರ್ಟ್ನಲ್ಲಿ ಒಂದಿಷ್ಟು ವ್ಯತ್ಯಾಸಗಳು ಕಂಡು ಬಂದಂತಹ ಕಾರಣಕ್ಕಾಗಿ ಈಗ ಮತ್ತೆ ಬೌರಿಂಗ್ ಹಾಸ್ಪಿಟಲ್ಗೆ ಕರ್ಕೊಂಡು ಬರಲಾಗಿದೆ ಅನ್ನುವುದು SIT ಮೂಲಗಳಿಂದ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಬೌರಿಂಗ್ ಹಾಸ್ಪಿಟಲ್ನಲ್ಲಿ ಮೆಡಿಕಲ್ ಚೆಕಪ್ ಎಲ್ಲ ಆದಂತಹ ನಂತರದಲ್ಲಿ ನ್ಯಾಯಾಧೀಶರ ಮುಂದೆ ಎಚ್.ಡಿ. ರೇವಣ್ಣ ಅವರನ್ನ ಹಾಜರುಪಡಿಸಲಾಗುತ್ತೆ. ಕೋರಮಂಗಲದಲ್ಲಿರುವಂತಹ ನ್ಯಾಯಾಧೀಶರ ಮನೆಯಲ್ಲೇ ಅವರ ಮುಂದೆ ಎಚ್.ಡಿ. ರೇವಣ್ಣ ಅವರನ್ನ ಹಾಜರುಪಡಿಸಲಾಗುತ್ತೆ. ಅದಾದ ಬಳಿಕ ಕಸ್ಟಡಿಗೆ SIT ಅವರು ತೆಗೆದುಕೊಳ್ತಾರಾ ಅಥವಾ ನ್ಯಾಯಾಧೀಶರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರಾ ಅನ್ನುವಂಥದ್ದು ಆ ನಂತರ ಗೊತ್ತಾಗುತ್ತೆ. ಎಚ್.ಡಿ. ರೇವಣ್ಣ ಅವರು ಬೌರಿಂಗ್ ಹಾಸ್ಪಿಟಲ್ ಒಳಭಾಗಕ್ಕೆ ಎಂಟರ್ ಆದಂತಹ ಆ ಎಕ್ಸ್ಕ್ಲೂಸಿವ್ ದೃಶ್ಯಗಳು ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ. ಫಸ್ಟ್ ಹೇಳ್ತಿದ್ದೆ ಸರ್. ನೀವು ಹೋಗಿ 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 ಸರ್ ಹೋಗಿ. ಒಂದು ನಿಮಿಷ ಆಯ್ತು. ಫಸ್ಟ್ ಹೇಳ್ತಿದ್ದೆ ಸರ್. ಸರ್ ನೀವು ಹೋಗಿ 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 ಸರ್ ಹೋಗಿ. ಒಂದು ನಿಮಿಷ ಆಯ್ತು. ಇದು ಬೌರಿಂಗ್ ಹಾಸ್ಪಿಟಲ್ನ ಒಳಭಾಗದ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ನೇರವಾಗಿ ಒಳಗಡೆ ಬರ್ತಾರೆ ಎಚ್.ಡಿ. ರೇವಣ್ಣ ಅವರು. SIT ಅಧಿಕಾರಿಗಳು ಅವರನ್ನ ಒಳಗಡೆ ಕರ್ಕೊಂಡು ಬರ್ತಾರೆ. ಈ ಸಂದರ್ಭದಲ್ಲಿ ಎಲ್ಲಿ ಹೋಗಬೇಕು ಅಂತ ಕೇಳ್ತಾರೆ. ಆ ಕೊಠಡಿಗೆ ಎಂಟರ್ ಆಗ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿರುವಂತಹ ಆರೋಗ್ಯ ಸಿಬ್ಬಂದಿ ಜೊತೆ ರಾತ್ರಿ ಏನಾಯ್ತು, ಬೆಳಗ್ಗೆ ಏನಾಯ್ತು, ಆ ಬಗ್ಗೆ ಖುದ್ದು ಎಚ್.ಡಿ. ರೇವಣ್ಣ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಂತಹ ದೃಶ್ಯಗಳನ್ನ ಗಮನಿಸಿದ್ರಿ. ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಅವರು ಒಳಭಾಗಕ್ಕೆ ಬರೋದಕ್ಕೆ ಮುಂಚೆ ಮಾಡಿದಂತಹ ಆರೋಪವನ್ನ ನೀವು ಗಮನಿಸಿದ್ರಿ. ಫಸ್ಟ್ ಟೈಮ್ ರಿಯಾಕ್ಟ್ ಮಾಡಿದ್ದು ಅರೆಸ್ಟ್ ಆದಂತಹ ನಂತರದಲ್ಲಿ ನನ್ನ ವಿರುದ್ಧ ರಾಜಕೀಯ ಷಡ್ಯಂತ್ರವನ್ನ ಮಾಡಲಾಗಿದೆ. 40 ವರ್ಷಗಳ ನನ್ನ ರಾಜಕೀಯ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಆಪಾದನೆ ಇರಲಿಲ್ಲ. ಬಟ್ ಇದು ರಾಜಕೀಯ ಷಡ್ಯಂತ್ರ, ದುರುದ್ದೇಶಪೂರ್ವಕವಾಗಿ ನನ್ನನ್ನ ಸಿಕ್ಕಿಸಿ ಹಾಕುವಂತಹ ಕೆಲಸ ಆಗಿದೆ ಅನ್ನುವಂತಹ ಆರೋಪವನ್ನ ಮಾಡಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.